ಕನ್ನಡಿಗರ ಮನಸ್ಸು ನೋಯುವಂತೆ ಮಾಡಿದ್ದಂಥ ಗಾಯಕ ಸೋನು ನಿಗಮ್ ಫೈನಲಿ ಕನ್ನಡಿಗರ ಕ್ಷಮೆಯನ್ನ ಕೇಳಿದ್ದಾರೆ. ಸಾರಿ ಕರ್ನಾಟಕ ಎಂದಿದ್ದಾರೆ ಗಾಯಕ ಸೋನು ನಿಗಮ್. ನಿಮ್ಮ ಮೇಲಿನ ನನ್ನ ಪ್ರೀತಿ ದೊಡ್ಡದು, ನನ್ನ ಈಗೋಗಿಂತ ನಿಮ್ಮ ಮೇಲಿನ ನನ್ನ ಪ್ರೀತಿಯೇ ದೊಡ್ಡದು ಅಂತ ತಮ್ಮ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ ಸೋನು ನಿಗಮ್. ನಿಮ್ಮನ್ನ ಸದಾ ಪ್ರೀತಿಸ್ತೀನಿ ಅಂತ ಬರ್ಕೊಂಡಿದ್ದಾರೆ ಸೋನು. ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿ ಫೈನಲಿ ಸಾರಿ ಕೇಳಿದ್ದಾರೆ ಗಾಯಕ. ಸ್ಯಾಂಡಲ್ವುಡ್ ನಿಂದ ಬ್ಯಾನ್ ನಿರ್ಧಾರದ ಬಳಿಕ ಸೋನು ನಿಗಮ್ ಕ್ಷಮೆ ಯಾಚಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವರ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಸಾರಿ ಕರ್ನಾಟಕ, ಮೈ ಲವ್ ಫಾರ್ ಯು ಈಸ್ ಬಿಗರ್ ದ್ಯಾನ್ ಮೈ ಈಗೋ, ಲವ್ ಯು ಆಲ್ವೇಸ್ ಅಂತ ಹಾಕೊಂಡಿದ್ದಾರೆ ಸೋನು ನಿಗಮ್. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸೋನು ನಿಗಮ್ 2 ಬಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಒಂದು, ಮೊನ್ನೆ ಮಾಡಿದಂಥ ವಿಡಿಯೋ, ಆ ವಿಡಿಯೋದಲ್ಲಿ ಕನ್ನಡಿಗರು ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹ ಇದ್ರು. ಸೋನು ನಿಗಮ್ ಕ್ಷಮೆ ಕೇಳುವಂತಹ ಕೆಲಸವನ್ನ ಮಾಡಲಿಲ್ಲ, ಬದಲಾಗಿ ಸ್ಪಷ್ಟನೆಯನ್ನ ಕೊಟ್ರು. 3-4 ಜನ ಗೂಂಡಾಗಳಂತೆ ವರ್ತಿಸಿದ್ರು. ಅವ್ರಿಗೆ ನಾನು ಪಾಠ ಕಲಿಸಬೇಕಾಗಿತ್ತು, ಅವರನ್ನ ತಡೆಯಬೇಕಾಗಿತ್ತು, ಹಾಗಾಗಿ ಆ ರೀತಿ ಹೇಳಿದೆ ಅಂತ ಹೇಳಿ. ಇವತ್ತು ಫಿಲಂ ಚೇಂಬರ್ ಬ್ಯಾನ್ ನಿರ್ಧಾರವನ್ನ ತೆಗೆದುಕೊಂಡಂತ ನಂತರ ಸೋನು ನಿಗಮ್ ಮತ್ತೆ ಕೊಟ್ಟಿದ್ದು ಕ್ಲಾರಿಫಿಕೇಶನ್ನೇ. ಕರ್ನಾಟಕದ ಜನರೇ ನಿರ್ಧಾರವನ್ನ ಮಾಡಲಿ, ವರ್ಡಿಕ್ನ ನಾನು ನಿಮಗೇ ಬಿಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ರಾತ್ರಿ ಆಗ್ತಾ ಇದ್ದ ಹಾಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸೋನು ನಿಗಮ್ ಪೋಸ್ಟ್ ಹಾಕಿದ್ದಾರೆ. ಪೋಸ್ಟ್ ಹಾಕಿ ಕರ್ನಾಟಕದ ಕನ್ನಡಿಗರ ಕ್ಷಮೆಯನ್ನ ಕೇಳಿದ್ದಾರೆ. ನಿಮ್ಮ ಮೇಲಿನ ನನ್ನ ಪ್ರೀತಿಗಿಂತ ನನ್ನ ಈಗೋ ದೊಡ್ಡದಲ್ಲ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಸೋನು ನಿಗಮ್ ಅವರು ಈ ಕೆಲಸವನ್ನ ಆ ವಿವಾದ ಎದ್ದಂತಹ ಸಂದರ್ಭದಲ್ಲೇ ಮಾಡಿದ್ದಿದ್ರೆ ಬಹುಶಃ ಈ ಕೇಸ್ ಪೊಲೀಸ್ ಸ್ಟೇಷನ್ ವರೆಗೂ ಹೋಗ್ತಿರ್ಲಿಲ್ಲ, ಬಹುಶಃ ಈ ಕೇಸ್ ಫಿಲಂ ಚೇಂಬರ್ ವರೆಗೂ ಹೋಗ್ತಿರ್ಲಿಲ್ಲ, ಬ್ಯಾನ್ ನಿರ್ಧಾರದವರೆಗೂ ಹೋಗ್ತಾ ಇರಲಿಲ್ಲ. ಈಗ ಕೊನೆಗೂ ಕ್ಷಮೆಯನ್ನ ಕೇಳಿದ್ದಾರೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಕನ್ನಡಿಗರು ಅಥವಾ ಹೋರಾಟಗಾರರು ಇದನ್ನ ಒಪ್ಕೊಳ್ಳೋದಕ್ಕೆ ಸಿದ್ಧರಿದ್ದಾರಾ ಅಂತ ಹೇಳಿ? ಖಂಡಿತ ನಿಜ ವಿದ್ಯಾ. ಯಾಕಂದ್ರೆ ಈ ಒಂದು ವಿಚಾರ, ಈ ಒಂದು ಅರಿವು ಮೊದಲೇ ಇದ್ದಲ್ಲಿ ಇದೆಲ್ಲವೂ ಕೂಡ ಏನ್ ಘಟನೆ ಆಗಿತ್ತು, ಅವ್ರ ಹೇಳಿಕೆ ಆಗಿತ್ತು, ಇಲ್ಲಿ ತನಕ ತಲುಪುವಂತ ವಿಚಾರವೇ ಇರಲಿಲ್ಲ. ಬಟ್ ಸೋನು ನಿಗಮ್ ಅವರ ಉದ್ದಟತನ ಇಲ್ಲಿ ತನಕ ಕರ್ಕೊ ಬಂದಿದ್ದೇನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕನ್ನಡಿಗರು ಅನ್ನೋ ವಿಚಾರ ಬಂದಾಗ ಒಂದಷ್ಟು ಘಟನೆಗಳು ನೋಡ್ತಾನೆ ಬಂದಿದ್ವಿ. ಈಗ ಜೊಮೊಟೊ ಬಾಯ್ ಆಗ್ಲಿ ಒಂದಷ್ಟು ವಿಚಾರಗಳು ನೋಡಿ ಬಂದಾಗ ಇದೊಂದು ಸೆನ್ಸಿಟಿವ್ ಟೈಮ್ ಆಗಿತ್ತು ಆಕ್ಚುಲಾಗಿ, ಈ ಒಂದು ಘಟನೆ ನಡೆಯುವಂತ ಸಂದರ್ಭ. ಇದೇ ಸಂದರ್ಭದಲ್ಲಿ ಈ ತರದೊಂದು ಉಗ್ರರ ದಾಳಿಗೆ ಹೋಲಿಕೆ ಮಾಡಿ ಕನ್ನಡಿಗರನ್ನು ಮಾತನಾಡಿದಾಗ ಬಹುಶಃ ಅದು ತುಂಬಾ ದೊಡ್ಡ ಮಟ್ಟದಾಗಿ ಈ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಅರಿವು ಕೂಡ ಅವರಿಗೆ ಸೋನು ನಿಗಮ್ ಇರಲಿಲ್ಲ ಅನ್ಸುತ್ತೆ. ಆ ನಂತರದಲ್ಲಿ ಯಾವಾಗ ದೊಡ್ಡ ಹೋರಾಟಗಳು, ಯಾವಾಗ ಇಂಡಸ್ಟ್ರಿಯಿಂದ ಬ್ಯಾನ್ ಆಗಬೇಕು, ಒಂದಷ್ಟು ಕರ್ನಾಟಕದಿಂದ ಅವ್ರನ್ನ ನಿರ್ಬಂಧ ಮಾಡಬೇಕು ಅನ್ನೋ ವಿಚಾರಗಳು ಬರುತ್ತೆ. ಇದರಿಂದ ಒಂದಷ್ಟು ಮನವರಿಕೆ ಆಗಿದೆ ಕನ್ನಡಿಗರ. ಯಾಕಂದ್ರೆ ಸೋನು ನಿಗಮ್ ಅನ್ನೋ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗೋದು ಕರ್ನಾಟಕದಿಂದ, ಕನ್ನಡ ಜನತೆಯಿಂದ, ಸ್ಯಾಂಡಲ್ವುಡ್ ಇಂದ ಅವರ ಹೆಸರು ಇನ್ನೂ ದೊಡ್ಡ ಮಟ್ಟಿಗೆ ಜನಪ್ರಿಯ ಕಾರಣ ಆಗಿತ್ತು. ಸೊ ಅದೆಲ್ಲವೂ ಕೂಡ ಅವರಿಗೆ ಈಗ ಪಾಠವಾಗಿ, ಯಾಕಂದ್ರೆ ಕನ್ನಡಿಗರು ಅಂತಂದ್ರೆ ಅಷ್ಟು ಅಭಿಮಾನದಿಂದ ಯಾಕೆ ನೀವು ನೋಡ್ತಾರೆ. ಸೋನು ನಿಗಮ್ ಅಂದ್ರೆ ಈಗ ನಾವು SPB ಅವರನ್ನ ಯಾವ ಸಾಲಿನಲ್ಲಿ ನೋಡ್ತಿದ್ವಿ, ಅದೇ ಸಾಲಿನಲ್ಲಿ ಸೋನು ನಿಗಮ್ ಅವರ ಸಾಂಗ್ಗಳನ್ನ, ಅವರ ಧ್ವನಿಯನ್ನ ಇಷ್ಟಪಟ್ಟವರು ತುಂಬಾ ಕೋಟ್ಯಾಂತರ ಜನ ಇದ್ದಾರೆ. ಸೊ ಇದೇ ಸೋನು ನಿಗಮ್ ಅವರು ಇದೆಲ್ಲವೂ ಕನ್ನಡಿಗರ ಪ್ರೀತಿಯಿಂದ ನಾನು ದೂರ ಆಗ್ತೀನಿ ಅನ್ನೋ ಭಯದಿಂದ, ಅದ್ರ ಜೊತೆಗೆ ಇವತ್ತಾಗಿರುವಂತ ಒಂದಷ್ಟು ಹೋರಾಟಗಳು ಅವರಿಗೆ ತಪ್ಪಿನ ಅರಿವಾಗುವಂತೆ ಮಾಡಿದೆ. ಅದರಿಂದ ಕೊನೆಗೂ ಲೋಕೇಶ್ ಮತ್ತೆ ಸಂಪರ್ಕ ಮಾಡ್ತೀನಿ. ಉಮೇಶ್ ಬಣಕಾರ್, ನಿರ್ಮಾಪಕರ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಕ್ಷಮೆ ಕೇಳಬೇಕು ಅನ್ನೋದು ನಿಮ್ಮೆಲ್ಲರ ಆಗ್ರಹ ಆಗಿತ್ತು, ಕನ್ನಡದ ಜನರ ಆಗ್ರಹ ಆಗಿತ್ತು. ಇನ್ಸ್ಟಾ ಪೋಸ್ಟ್ ಮೂಲಕ ಕ್ಷಮೆಯನ್ನ ಕೇಳಿದ್ದಾರೆ. ಕರ್ನಾಟಕದ ಜನರ ಮೇಲಿನ ನನ್ನ ಪ್ರೀತಿ ನನ್ನ ಈಗೋಗಿಂತ ದೊಡ್ಡದಲ್ಲ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಿ ಸರ್? ಮೇಡಮ್, ಇದು ನಮ್ದು ಮಧ್ಯಾಹ್ನ ಮೀಟಿಂಗ್ ಮುಗಿದ ನಂತರ, ಅಂದ್ರೆ ನಾವು ಏನು ಒಂದು ತೀರ್ಮಾನವನ್ನ ತಗೊಂಡು ಎಲ್ಲ ಅಂಗಸಂಸ್ಥೆಯನ್ನ ಒಳಗೊಂಡಂತೆ ಮಾತೃ ಸಂಸ್ಥೆನಲ್ಲಿ ತಗೊಂಡಂತ ತೀರ್ಮಾನದ ನಂತರ ಈ ಒಂದು ಕ್ಷಮೆಯ ವಿಚಾರ ಹೊರಗಡೆ ಬಂದಿರೋದು ಮೇಡಮ್. ಆದ್ರೆ ಬಹಳಷ್ಟು ಜನ ಇವತ್ತು ನಮ್ಮಲ್ಲಿ ಸಭೆನಲ್ಲಿ ಎಲ್ಲ ಅಂಗಸಂಸ್ಥೆಯವರು ಕೂಡ ಅವರ ಅಭಿಪ್ರಾಯ ಏನಾಗಿತ್ತು, ಯಾವುದೇ ಕಾರಣಕ್ಕೂ ಅವ್ರಿಗೆ ಏನು ಕ್ಷಮೆ ಕೇಳಿದ್ರು ಕೂಡ ಅವ್ರನ್ನ ತಿರುಗಿ ನಾವಿಲ್ಲಿ ಎಂಟರ್ಟೈನ್ ಮಾಡೋದು ಬೇಡ ಅಂತಕ್ಕಂತ ಒಂದು ವಿಚಾರ ಹೊರಗಡೆ ಬಂದಿತ್ತು. ಸೊ ಈಗ ಅದನ್ನೆಲ್ಲ ನಾವು ಮತ್ತೆ ಏನ್ ಮಾಡ್ಬೇಕು ಅನ್ನೋಂತ ಒಂದು ತೀರ್ಮಾನಕ್ಕೆ ಬರಬೇಕು ಅಂದ್ರೆ ಮತ್ತೆ ಸಭೆ ಕರಿಬೇಕು ಮೇಡಮ್. ಸಭೆ ಕರೆದು ಸಭೆನಲ್ಲಿ ಅಂತಿಮವಾಗಿ ಏನು ವಿಚಾರ ಹೊರಗಡೆ ಬರುತ್ತೆ ಅದ್ರ ಪ್ರಕಾರ ನಾವು ನಡ್ಕೋಬೇಕಾಗ್ತದೆ ಮಾತೃ ಸಂಸ್ಥೆಯವರು. ಸೋನು ನಿಗಮ್ ಅವರು ಕನ್ನಡಿಗರ ಹೃದಯ ನೋಯಿಸಿದ್ದು, ಅವರ ಮನಸ್ಸನ್ನ ನೋಯಿಸಿದ್ ನಿಜ. ಬಟ್ ಕನ್ನಡಿಗರು ವಿಶಾಲ ಹೃದಯದವರು, ಕ್ಷಮೆ ಕೊಡುವಂತ ಮನಸ್ಸುಳ್ಳವರು ಅನ್ನುವಂತ ಮಾತಿದೆ. ಹಾಗಾಗಿ ಕನ್ಸಿಡರ್ ಮಾಡ್ತಾರಾ ಈ ಇನ್ಸ್ಟಾ ಪೋಸ್ಟ್ ನಲ್ಲಿ ಹಾಕಿರುವಂತಹ ಕ್ಷಮೆ ಯಾಚನೆಯನ್ನ ಅಂತ ಹೇಳಿ ಸರ್?
ಏನಾಗುತ್ತೆ ಮೇಡಮ್, ಗೆದ್ರು ಆಡಕ್ ಬಂದೆ, ಸೋದ್ರು ನೋಡಕ್ ಬಂದೆ ಅನ್ನೋಂತ ವಿಚಾರಗಳನ್ನ ಬಹಳಷ್ಟು ನೋಡ್ಬಿಟ್ಟಿದೆ ಚಿತ್ರರಂಗ. ಬೇಕಾದಾಗ ಏನೋ ಒಂದು ಮಾತಾಡ್ಕೊಂಡು ಬ್ಯಾಡದಿದ್ದಾಗ ಇನ್ನೇನೋ ಒಂದು ಮಾತಾಡಿ ಇನ್ನೇನೋ ಕ್ಷಮೆ ಕೇಳಿ, ಅಥವಾ ಆಮೇಲೆ ಬಹಳಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಸು ಮತ್ತೆ ನಿರ್ಮಾಪಕರುಗಳು ನಿರ್ದೇಶಕರುಗಳು ತುಂಬಾ ನೊಂದೋಗಿದ್ದಾರೆ. ಅವ್ರ ಕೇಳ್ತಕ್ಕಂತ ಹಣ ಮತ್ತೆ ಅಲ್ಲಿ ಹೋದ್ರೆ ಅವರು ಸರಿಯಾಗಿ ಅಗೌರವದಿಂದ ನೋಡ್ತಕ್ಕಂಥದ್ದು, ಗಂಟೆ ಟೈಮು ಕಾಯಿಸೋದು, ಆಮೇಲೆ ತುಂಬಾ ಕೇರ್ಲೆಸ್ ಆಗಿ ಮಾತಾಡೋದು, ಈ ರೀತಿಯಾದಂತ ಒಂದು ದುರ್ವರ್ತನೆ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಇವತ್ತಿನ ಎಲ್ಲಾ ಟೆಕ್ನಿಷಿಯನ್ಸ್ಗಳು, ಮ್ಯೂಸಿಕ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಸೆಕ್ರೆಟರಿ ಅವರು ಅವ್ರನ್ನ ಬಂದಾಗ ಅವ್ರದ್ದೆಲ್ಲರ ಒಟ್ಟಾರೆ ಅಭಿಪ್ರಾಯ ಅದೇ ಆಗಿತ್ತು ಮೇಡಮ್. ಸೊ ಹೀಗಾಗಿ ಅವ್ರೆಲ್ಲರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ನಂತರ ನಾವು ತೀರ್ಮಾನಕ್ಕೆ ಬರ್ಬೇಕಾಗ್ತದೆ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದನ್ನ ಗಮನಿಸಿದ್ರಿ. ಹೌದು, ಸಾರಿ ಕೇಳಿದ್ದಾರೆ. ಈಗ ನಾವು ತೀರ್ಮಾನವನ್ನ ಇವತ್ತು ಸಭೆಯಲ್ಲಿ ತೆಗೆದುಕೊಂಡಾಗಿದೆ. ಆಲ್ರೆಡಿ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಈಗ ಕ್ಷಮೆ ಕೇಳಿರೋದ್ರಿಂದ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಮತ್ತೆ ಸಭೆ ಕೂತು ನಾವು ಚರ್ಚೆ ಮಾಡಬೇಕಾಗತ್ತೆ. ಸಾಕಷ್ಟು ಕಂಪ್ಲೇಂಟ್ಸ್ ಇತ್ತು ಅವರ ಮೇಲೆ, ಸಾಕಷ್ಟು ಟೆಕ್ನಿಷಿಯನ್ಸ್ ಕೂಡ ಕಂಪ್ಲೇಂಟ್ ಅನ್ನ ಮಾಡಿದ್ರು ಇವತ್ತಿನ ಸಭೆಯ ಸಂದರ್ಭದಲ್ಲಿ. ಹಾಗಾಗಿ ಈಗ ಅವರು ಕ್ಷಮೆ ಕೇಳಿರಬಹುದು ಇಷ್ಟೆಲ್ಲಾ ಡೆವಲಪ್ಮೆಂಟ್ಸ್ ಆದಂತಹ ನಂತರದಲ್ಲಿ. ಬಟ್ ನಮ್ಮ ನಿರ್ಧಾರವನ್ನ ನಾವು ಬದಲಾಯಿಸಬೇಕಾ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಸಭೆಯನ್ನ ಮಾಡ್ತೀವಿ, ಆ ನಂತರ ನಾವು ಡಿಸಿಷನ್ ನ ತಗೋತೀವಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.